ಶ್ರೀ ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ ಮುಂಡಗೋಡು ತಾಲೂಕು. ಈ ಶಾಲೆಯಲ್ಲಿ ವೈಜಿ ಶಿವಪ್ರಕಾಶ್ ಆದ ನಾನು ವಿಜ್ಞಾನ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಭಾಗ 1ರ ಅಧ್ಯಾಯವಾಗಿರ್ತಕ್ಕಂಥ ಪರಮಾಣುವಿನ ರಚನೆಯ ಕುರಿತು ಚರ್ಚಿಸೋಣ. ವಿದ್ಯಾರ್ಥಿಗಳು, ಈ ಒಂದು ಪಾಠದಲ್ಲಿ ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಪರಮಾಣುವಿನ ಒಂದು ಪರಿಕಲ್ಪನೆಯ ಚಾರಿತ್ರಿಕ ಹಿನ್ನೆಲೆ, ಪರಮಾಣುವಿನ ಪರಿಕಲ್ಪನೆ, ಮೂಲವಸ್ತು ಅಥವಾ ಧಾತುಗಳ ಪರಿಕಲ್ಪನೆ, ಡಾಲ್ಟನ್ನರ ಪರಮಾಣು ಸಿದ್ಧಾಂತ, ಅದರ ಒಂದು ಹೇಳಿಕೆಗಳು, ಅದೇ ರೀತಿ ಜೆ ಥಾಮ್ಸನ್ನರ ಋಣಾಗ್ರ ಕಿರಣಗಳ ವಿಸರ್ಜನಾ ನಳಿಕೆಯ ಪ್ರಯೋಗ, ಎಲೆಕ್ಟ್ರಾನ್ಗಳ ಆವಿಷ್ಕಾರ, ಅದೇ ರೀತಿ ಗೋಲ್ಡ್ಸ್ಟೀನರ ಧನಾಗ್ರ ಕಿರಣಗಳ ಆವಿಷ್ಕಾರ ಹಾಗೂ ಪ್ರೋಟಾನ್ಗಳ ಸಂಶೋಧನೆ, ಇನ್ನು ರುದರ್ಫೋರ್ಡರ ಆಲ್ಫಾ ಕಿರಣಗಳ ಹೊರಸೂಸುವಿಕೆಯ ಪ್ರಯೋಗ, ಅದರ ನಿರ್ಣಯಗಳು, ಇನ್ನು ನೀಲ್ಸ್ ಬೋರ್ ಅವರ ಕ್ವಾಂಟಮ್ ಸಿದ್ಧಾಂತ ಹಾಗೂ ಪರಮಾಣು ಮಾದರಿ ಹಾಗೂ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆಯ ಪರಿಕಲ್ಪನೆಗಳ ಬಗ್ಗೆ ಪ್ರಸ್ತುತ ಪಾಠದಲ್ಲಿ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಈಗ ಮೊದಲಿಗೆ ಸಾವಿರಾರು ವರ್ಷಗಳಿಂದ ಅನೇಕ ಧಾತುಗಳು ನಿಸರ್ಗದಲ್ಲಿ ದೊರೆಯುತ್ತವೆ ಎಂದು ಮಾನವರು ತಿಳಿದಿದ್ದರು. ಸಾವಿರಾರು ವರ್ಷಗಳ ಹಿಂದೆ ಅನೇಕ ಧಾತುಗಳು ಪ್ರಕೃತಿಯಲ್ಲಿ ದೊರೆಯುತ್ತವೆ ಅಂತ ಮಾನವರಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತು. ಪ್ರಾಚೀನ ಗ್ರೀಕರು ನಿಸರ್ಗದಲ್ಲಿ ದೊರೆಯುವ ವಸ್ತುಗಳನ್ನು 4 ಧಾತುಗಳಾಗಿ ವರ್ಗೀಕರಿಸಿದರು. ಪ್ರಾಚೀನ ಈ ವಿಜ್ಞಾನಕ್ಕೆ ಗ್ರೀಕರ ಕೊಡುಗೆ ಮೂಲ್ಯವಾದದ್ದು. ವಿದ್ಯಾರ್ಥಿಗಳೇ, ಅವರು ನಿಸರ್ಗದಲ್ಲಿ ಪ್ರಕೃತಿಯಲ್ಲಿ ದೊರೆತಕ್ಕಂಥ ವಸ್ತುಗಳನ್ನು 4 ಧಾತುಗಳಾಗಿ ಯಾವಾಗ ಪ್ರಾಚೀನ ಕಾಲದಲ್ಲಿ ಗ್ರೀಕರು ವರ್ಗೀಕರಿಸಿದರು. 4 ಧಾತುಗಳು ಯಾವುವು ಅಂದರೆ ಗಾಳಿ, ಬೆಂಕಿ, ಮೊದಲನೇದು ಗಾಳಿ, 2ನೇದು ಬೆಂಕಿ, 3ನೇದು ನೀರು, 4ನೇದು ಮಣ್ಣು. ಈ ರೀತಿ ಅವರು ಪ್ರಕೃತಿಯಲ್ಲಿ ದೊರೆತಕ್ಕಂಥ ಧಾತುಗಳನ್ನು 4 ಗುಂಪುಗಳಾಗಿ ವರ್ಗೀಕರಣ ಮಾಡಿದರು. ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳ ಚಿತ್ರದಲ್ಲಿ ಆ ಪೀರಿಯಾಡಿಕ್ ಟೇಬಲ್, ಏನ್ಸೆಂಟ್ ಗ್ರೀಕ್ ಒಂದು ವರ್ಣಿಯನ್ನು. ಎ ಅಂದರೆ ಏರ್, ಎಫ್ ಅಂದರೆ ಫೈರ್, ಡಬ್ಲ್ಯೂ ಅಂದರೆ ವಾಟರ್, ಇ ಅಂದರೆ ಅರ್ತ್. ಈ ರೀತಿ 4 ಧಾತುಗಳನ್ನಾಗಿ ಪ್ರಾಚೀನ ಕಾಲದಲ್ಲಿ ಗ್ರೀಕರು ವರ್ಗೀಕರಿಸಿದರು. ಭಾರತೀಯರು ಸಹ ಈ ಪರಮಾಣುವಿನ ಪರಿಕಲ್ಪನೆಗೆ ಅಗಾಧವಾದ ಒಂದು ಪ್ರಾಮುಖ್ಯತೆಯನ್ನು ನೀಡಿದರು. ಭಾರತೀಯರು ಸಹ ಪಂಚಭೂತಗಳು ನಿಸರ್ಗದ ಸೃಷ್ಟಿಗೆ ಕಾರಣ ಎಂದು ಉಲ್ಲೇಖಿಸಿದರು. ಅಂದರೆ ಈ ಒಂದು ಧಾತುಗಳ ಒಂದು ಆವಿಷ್ಕಾರಕ್ಕೆ ಪಂಚಭೂತಗಳು ಕಾರಣ ಆಗ್ತವೆ ಅಂತ ಭಾರತೀಯರು ಹೇಳಿದರು. ಅವರು ಸಹ ಅವುಗಳನ್ನೇ ಹೇಳಿದ್ದಾರೆ. ಮಣ್ಣು, ಮೊದಲನೇದು ಮಣ್ಣು, 2ನೇದು ಗಾಳಿ, 3ನೇದು ನೀರು, 4ನೇದು ಬೆಂಕಿ, 5ನೇದು ಆಕಾಶ. ಇಷ್ಟು 4 ಧಾತುಗಳಿವೆ ನಿಸರ್ಗದಲ್ಲಿ ಅಂತ ಭಾರತೀಯರು ಹೇಳಿದರು. ಒಂದು ಎಕ್ಸ್ಟ್ರಾ ಆಕಾಶವನ್ನು ಹೇಳಿದರು. ಗ್ರೀಕರು ಇವು ಎಲ್ಲ 4ನ್ನು ಹೇಳಿದರು. ಅದಕ್ಕೆ ಅಡಿಷನಲ್ ಆಗಿ ಭಾರತೀಯರು ಆಕಾಶವನ್ನು ಸೇರಿಸಿದರು. ವಿದ್ಯಾರ್ಥಿಗಳೇ, ಇನ್ನು ಈ ಪ್ರಾಚೀನ ಚೀನಿಯರು ಸಹ ಇದೇ ಪರಿಕಲ್ಪನೆಯೊಂದಿಗೆ ಮಣ್ಣು, ಗಾಳಿ, ನೀರು, ಬೆಂಕಿಯೊಂದಿಗೆ ಲೋಹ ಮತ್ತು ಮರವನ್ನು ಧಾತುಗಳಿಗೆ ಸೇರಿಸಿದರು. ಪ್ರಾಚೀನ ಚೀನಿಯರು ಈ ಎಲ್ಲ ಅಂಶಗಳ ಜೊತೆಗೆ ಪಂಚಭೂತಗಳು ಅಂತ ಏನು ಭಾರತೀಯರು ಕರೆದರು, ಅದರ ಜೊತೆಗೆ ಲೋಹ ಮತ್ತು ಮರವನ್ನು
ಧಾತುಗಳ ಗುಂಪಿಗೆ ಸೇರಿಸಿದರು. ಯಾರು? ವಿದ್ಯಾರ್ಥಿಗಳೇ, ಪ್ರಾಚೀನ ಚೀನಿಯರು. ಲೋಹಗಳ ಉದ್ಧರಣೆ, ಅವುಗಳ ಉಪಯೋಗದೊಂದಿಗೆ ರಸಾಯನಶಾಸ್ತ್ರ ಅಧ್ಯಯನ ಬೆಳವಣಿಗೆಗೆ ಹೊಂದಿತು. ಈ ಲೋಹಗಳ ಉದ್ಧರಣೆ ಯಾವ ರೀತಿ ಮಾಡಬೇಕು, ಅವುಗಳನ್ನು ಉದ್ಧರಣೆ ಮಾಡಿರ್ತಕ್ಕಂಥ ಲೋಹಗಳನ್ನು ಅವುಗಳಿಂದ ಆಗ್ತಕ್ಕಂಥ ಉಪಯೋಗದೊಂದಿಗೆ ರಾಸಾಯನಶಾಸ್ತ್ರದ ಅಧ್ಯಯನ ಬೆಳವಣಿಗೆ ಪ್ರಗತಿಗೆ ಬಂತು. ಅಂತೂ ಬಳಸುತ್ತಿದ್ದ ಪ್ರಮುಖ ಲೋಹಗಳು ಮತ್ತು ರಾಸಾಯನಿಕಗಳೆಂದರೆ, ಯಾವ ಪ್ರಾಚೀನ ಕಾಲದಲ್ಲಿ ಬಳಸ್ತಕ್ಕ ಈ ಒಂದು ಪ್ರಾಚೀನ ಲೋಹಗಳು ಅಂದರೆ ಕಬ್ಬಿಣ ಭಾಳ ಮೂಲಭೂತವಾಗಿರ್ತಕ್ಕಂಥ ಹಿಂದಿನಿಂದಲೂ ಇರ್ತಕ್ಕಂಥ ಒಂದು ಲೋಹ. ಕಬ್ಬಿಣ, ಚಿನ್ನ, ಬೆಳ್ಳಿ, ಸೀಸ, ತವರ, ತಾಮ್ರ, ಪಾದರಸ ಇತ್ಯಾದಿ. ಅವುಗಳನ್ನು ಚಿತ್ರದಲ್ಲಿ ನೀವು ಹಿಂದಿನ ಕಾಲದಲ್ಲಿ ರಾಜು, ಗುರಾಣಿ ಇಂಥವನ್ನೆಲ್ಲ ಬಳಸ್ತಾ ಇದ್ರು, ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರ. ಈ ರೀತಿಯ ಲೋಹಗಳ ಬಳಕೆ ಪ್ರಾಚೀನ ಕಾಲದಲ್ಲೇ ಇತ್ತು ಅನ್ನೋದಕ್ಕೆ ಇದು ಪುರಾವೆ ನೀಡುತ್ತೆ ವಿದ್ಯಾರ್ಥಿಗಳು. ಇನ್ನು ಇಲ್ಲಿರುವ ಕಲ್ಲುಗಳನ್ನು ಗಮನಿಸಿ ನೀವು. ಕಲ್ಲುಗಳ ವಿವಿಧ ಆಕಾರದಲ್ಲಿ, ಬಣ್ಣದಲ್ಲಿ ಇರ್ತಕ್ಕಂಥ ಹರಳುಗಳನ್ನು ಗಮನಿಸಿದರೆ ಒಂದೊಂದೊಂದು ಹೋಲುವುದಿಲ್ಲ. ನೀವು ಚಿತ್ರದಲ್ಲಿ ನೋಡಿದರೆ ಇವು ಒಂದೊಂದೊಂದು ಹೋಲುವುದಿಲ್ಲ, ವರ್ಣಮಯವಾಗಿವೆ, ಒಂದೊಂದು ಬಣ್ಣದಲ್ಲಿರುವೆ, ವಿವಿಧ ಆಕಾರವನ್ನು ಹೊಂದಿದ್ದಾವೆ. ಅಂದರೆ ಎಲ್ಲ ಧಾತುಗಳು, ಪರಮಾಣುಗಳು, ಇದರ ಅರ್ಥ ಏನು ಅಂದರೆ ಒಂದನ್ನೊಂದು ಹೋಲೋದಿಲ್ಲ, ಒಂದಕ್ಕೊಂದು ಹೋಲಿಕೆ ಇರೋದಿಲ್ಲ. ಒಂದರದ್ದು ಬಣ್ಣ ಬೇರೆ ಇರುತ್ತೆ, ಪರಮಾಣುಗಳದ್ದು, ಧಾತುಗಳದ್ದು ಇನ್ನೊಂದ್ರದ್ದು ಬೇರೆ ಇರುತ್ತೆ, ಇನ್ನೊಂದ್ರದ್ದು ಆಕಾರದಲ್ಲೂ ವ್ಯತ್ಯಾಸ ಆಗುತ್ತೆ ಅಂತ ನೀವು ತಿಳ್ಕೋಬೇಕು ಮಕ್ಕಳೇ. ಇನ್ನು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತೀಯ ಋಷಿ, ಭಾಳ ಪ್ರಮುಖವಾಗಿರ್ತಕ್ಕಂಥ ಭಾರತದ ಋಷಿ ಕಣದಾರವರು ಅಂತಕ್ಕಂಥವ್ರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇವರು ಹೇಳಿದರು, ಪರಮಾಣು ಒಂದು ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಒಂದು ನಿರೂಪಣೆಯನ್ನು ಸಹ ಆವಾಗಿನ 6ನೇ ಶತಮಾನದಲ್ಲಿ ಅದರಲ್ಲೂ ಭಾರತದ ಋಷಿ ಹೇಳಿದರು ಅನ್ನೋದು ನಮಗೆಲ್ಲ ಹೆಮ್ಮೆ ವಿದ್ಯಾರ್ಥಿಗಳೇ. ಎಲ್ಲ ವಸ್ತುಗಳು ಪರಮಾಣು ಕಣದಾರವರ ಪ್ರಕಾರ ಅವ್ರು ಏನು ಹೇಳಿದರು ಅಂದರೆ, ಎಲ್ಲ ವಸ್ತುಗಳು ಪರಮಾಣು ಎಂಬ ಅತ್ಯಂತ ಚಿಕ್ಕ ಕಣಗಳಿಂದಾಗಿದೆ ಅಂತ ಅವರು ಕಣದಾರವರು 6ನೇ ಶತಮಾನದಲ್ಲೇ ಸೂಚಿಸಿದರು. ಅಂದರೆ ಎಲ್ಲ ವಸ್ತುಗಳು ಪರಮಾಣು ಅಂತಕ್ಕಂಥ ಅತ್ಯಂತ ಸೂಕ್ಷ್ಮ ಕಣಗಳಿಂದ ಆಗಿದೆ ಅನ್ನೋದನ್ನು ಆವಾಗಲೇ ಕಣದಾರವರು ತಿಳಿಸಿದರು. ಸಂಸ್ಕೃತದಲ್ಲಿ ಪರಮ ಅಂದರೆ ಅಂತಿಮ, ಅಣು ಅಂದರೆ ಕಣ ಅಂತ ಅರ್ಥ. ಅಂತಿಮ ಕಣ ಅಂತ ಪರಮಾಣು ಅಂದರೆ. ಭಾರತದ ಪರಮಾಣು ಸಿದ್ಧಾಂತವು ಪ್ರಾಯೋಗಿಕವಲ್ಲದ ಕೇವಲ ತರ್ಕದ ತಳಹದಿ ಆಗಿದೆ. ಈ ಭಾರತದ ಪರಮಾಣು ಸಿದ್ಧಾಂತಕ್ಕೆ ಪುರಾವೆ ನೀಡ್ತಕ್ಕಂಥ ಯಾವುದೇ ಪ್ರಯೋಗ ಅಲ್ಲದೇ ಇರತಕ್ಕಂಥ ಕೇವಲ ತರ್ಕದ ಮೂಲಕ ಇದು ತಳಹದಿಯಾಗಿದೆ ಪರಮಾಣು ಸಿದ್ಧಾಂತ ಭಾರತದಲ್ಲಿ ವಿದ್ಯಾರ್ಥಿಗಳೇ. ಇನ್ನು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಗ್ರೀಕ್ ತತ್ವಜ್ಞಾನಿಯಾಗಿರ್ತಕ್ಕಂಥ ಡೆಮೋಕ್ರಿಟಿಸ್ ಅಂತಕ್ಕಂಥರು ಪರಮಾಣು ಬಗ್ಗೆ ಮತ್ತೊಂದು ವಿವರಣೆಯನ್ನು ನೀಡಿದರು. ವಸ್ತುವೊಂದು ವಿಭಜಿಸುತ್ತಾ ಹೋದಂತೆ, ಅವರೇನು ಹೇಳಿದರು, ಡೆಮೋಕ್ರಿಟಿಸ್ ಪ್ರಕಾರ ವಸ್ತುವೊಂದು ವಿಭಜಿಸುತ್ತಾ ಹೋದಂತೆ ಅಂತಿಮವಾಗಿ ವಿಭಜಿಸಲು ಅಸಾಧ್ಯವಾದ ಸೂಕ್ಷ್ಮ ಕಣ ದೊರೆಯುತ್ತೆ, ಅದನ್ನೇ ಪರಮಾಣು ಅಂತ ಅವ್ರು ಕರೆದರು. ಈ ಸೂಕ್ಷ್ಮ ಕಣವನ್ನೇ ಪರಮಾಣು ಅಂತ ಅವರು ಡೆಮೋಕ್ರಿಟಿಸ್ ಕರೆದರು. ಎಲ್ಲ ವಸ್ತುಗಳು ಪರಮಾಣು ಅಥವಾ ಅಣುಗಳಿಂದ ಆಗಿದೆ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಪರಮಾಣುಗಳಿಂದ ಅಥವಾ ಅಣುಗಳಿಂದ ಆಗಿದೆ ಅಂತ ಕರಿತೀವಿ. ಅಣು ಅಂದರೆ ಪರಮಾಣುಗಳ ಗುಚ್ಛ ಅಥವಾ ಪರಮಾಣುಗಳ ಗುಂಪು ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಇನ್ನು ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. 500 ಸೆಂಟಿಮೀಟರ್ ಕ್ಯೂಬ್ ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಕಬ್ಬಿಣ ಮತ್ತು ಸೋಡಿಯಂ ಲೋಹದ ಚೂರುಗಳನ್ನು ಹಾಕಬೇಕು. ನೀರಿನೊಂದಿಗೆ ಯಾವ ಲೋಹ ವರ್ತನೆ ವೇಗವಾಗಿ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ವಿದ್ಯಾರ್ಥಿಗಳೇ. ಈಗ ಸೋಡಿಯಂ ಲೋಹದ ಸಣ್ಣ ಚೂರನ್ನು ಮತ್ತು ಮೆಗ್ನೀಷಿಯಂ 2ನೇ ಒಂದು ಚಟುವಟಿಕೆಯಲ್ಲಿ
ಈಗ ನಾವು ಮೊದಲನೇ ಚಟುವಟಿಕೆಯಲ್ಲಿ ನಾವು ಈಗ 5 ಸೆಂಟಿಮೀಟರ್ ಕ್ಯೂಬ್ನ ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಕಬ್ಬಿಣ ಮತ್ತು ಸೋಡಿಯಮನ್ನು ಲೋಹದ ಚೂರನ್ನು ಹಾಕಬೇಕು. ನೀರಿನೊಂದಿಗೆ ಯಾವ ಲೋಹದ ವರ್ತನೆ ಜೋರಾಗಿ ಆಗಿದೆ ಅನ್ನೋದು. ಸೋಡಿಯಮ್ಮು ನೀರಿನೊಂದಿಗೆ ಬೇಗನೆ ವರ್ತಿಸುತ್ತೆ. ಆದ್ದರಿಂದ ಅದು ಕಬ್ಬಿಣಕ್ಕೆ ಹೋಲಿಸಿದರೆ ಮಕ್ಕಳೇ ಸೋಡಿಯಂ ಹೆಚ್ಚು ಕ್ರಿಯಾಪಟುತ್ವವಾಗಿರ್ತಕ್ಕಂಥ ಧಾತು. ಕ್ರಿಯಾಪಟುತ್ವ ಹೊಂದಿರತಕ್ಕಂಥ ಪ್ರಬಲ ಕ್ರಿಯಾಪಟುತ್ವ ಹೊಂದಿರುವ ಧಾತು ಅಂದರೆ ಮೊದಲನೇದೇ ಸೋಡಿಯಂ. ಈ ಸೋಡಿಯಂ ಕ್ರಿಯಾಕಾರತ್ವ ಜಾಸ್ತಿ ಇರೋದ್ರಿಂದ ಅದು ಗಾಳಿಯಲ್ಲಿ ಇರತಕ್ಕಂಥ ನೀರಾವಿಯೊಂದಿಗೆ ಬಹುಬೇಗನೆ ವರ್ತಿಸುತ್ತೆ. ಆದ್ದರಿಂದ ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಆದ್ದರಿಂದ ಇದು ನೀರಿನೊಂದಿಗೆ ಯಾವ ಲೋಹದ ವರ್ತನೆಯನ್ನು ಮಾಡಲ್ಲ. ಆದರೆ ಕಬ್ಬಿಣ ನೀರಿನೊಂದಿಗೆ ಪ್ರತಿವರ್ತಿಸುತ್ತೆ ಮಕ್ಕಳೇ. ಅದೇ ರೀತಿ ಇನ್ನೊಂದು ಚಟುವಟಿಕೆಯಲ್ಲಿ ನಾವು ಗಮನಿಸಿದರೆ ಮಕ್ಕಳೇ, ಚಟುವಟಿಕೆಯನ್ನು ಗಮನಿಸೋಣ. ಸೋಡಿಯಂ ಲೋಹದ ಸಣ್ಣ ಚೂರನ್ನು ಮತ್ತು ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸಿರಿ. ಸೋಡಿಯಂ ಲೋಹದ ಸಣ್ಣ ಚೂರು ಮತ್ತು ಮೆಗ್ನೀಷಿಯಂ ಫಾಯಿಲ್ ಇದನ್ನು ಉರಿಸಿದಾಗ ಯಾವುದು ವೇಗವಾಗಿ ಉರಿಯುತ್ತದೆ? ಜ್ವಾಲೆಯ ಬಣ್ಣ ಒಂದೇ ಆಗಿದೆಯೇ? ಎರಡು ಪರಮಾಣುಗಳ ಸ್ವಭಾವ ಒಂದೇ ಆಗಿದೆ. ಅಂದರೆ ಯಾವುದು ವೇಗವಾಗಿ ಉರಿಯುತ್ತೆ ಅಂದರೆ ಮೆಗ್ನೀಷಿಯಂ ಪಟ್ಟಿ ಪ್ರಖರವಾಗಿ ಉರಿದು ಬಿಳಿ ಜ್ವಾಲೆಯೊಂದಿಗೆ ಪ್ರಖರವಾಗಿ ಉರಿಯುತ್ತೆ. ಸೋಡಿಯಂಗೆ ಹೋಲಿಸಿದರೆ ಜ್ವಾಲೆಯ ಬಣ್ಣ ಒಂದೇ ಆಗಿರುತ್ತೆ. ಎರಡೂ ಪರಮಾಣುಗಳ ಸ್ವಭಾವ ಒಂದೇ ಆಗಿರೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ವಸ್ತುಗಳ ಸ್ವಭಾವ ಬೇರೆ ಬೇರೆ ಆಗಿರುತ್ತೆ. ಇನ್ನು ಪರಮಾಣು ಅಂದರೆ ಅದರ ವಿವರಣೆಯನ್ನು ನಾವು ಗಮನಿಸಿದರೆ ಧಾತುವಿನ ಅತ್ಯಂತ ಸೂಕ್ಷ್ಮ ಕಣವನ್ನು ನಾವು ಸರಳವಾಗಿ ಪರಮಾಣು ಅಂತೀವಿ. ರಾಸಾಯನಿಕವಾಗಿ ವಿಭಜಿಸಲು ಸಾಧ್ಯವಿಲ್ಲದ ಧಾತುವಿನ ಅತ್ಯಂತ ಸೂಕ್ಷ್ಮ ಕಣವನ್ನೇ ನಾವು ಪರಮಾಣು ಅಂತ ಕರಿತೀವಿ. ಇನ್ನು ಅಣು ಅಂದರೆ ಪರಮಾಣುಗಳ ಗುಚ್ಛ ಅಥವಾ ಪರಮಾಣುಗಳ ಗುಂಪನ್ನು ನಾವು ಅಣು ಅಂತ ಕರಿತೀವಿ. ಮೂಲ ವಸ್ತು ಅಥವಾ ಧಾತುಗಳು ಅಂದರೆ ಏನು? ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳನ್ನು ನಾವು ಮೂಲ ವಸ್ತು ಅಥವಾ ಧಾತುಗಳು ಅಂತ ಕರಿತೀವಿ. 1766ರಲ್ಲಿ ಹೆನ್ರಿ ಕ್ಯಾವೆಂಡಿಷ್ ಅಂತಕ್ಕಂಥ ವಿಜ್ಞಾನಿ ನೀರಿನ ವಿಭಜನೆಯಿಂದ ಹೈಡ್ರೋಜನ್ ಅನಿಲವನ್ನು ಪ್ರತ್ಯೇಕಿಸಿದರು. ನೀರು ವಿಭಜಿಸೋದ್ರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಹೆನ್ರಿ ಕ್ಯಾವೆಂಡಿಷ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಆವಿಷ್ಕಾರ ಮಾಡಿದರು. ವಿದ್ಯಾರ್ಥಿಗಳಿಗೆ ಹೈಡ್ರೋಜನ್ ಅನಿಲದ ಆವಿಷ್ಕಾರದೊಂದಿಗೆ ನೀರು ಒಂದು ಧಾತು ಎಂಬ ಪರಿಕಲ್ಪನೆ ಅಸತ್ಯವಾಗಿತ್ತು. ಮೊದಲಿಗೆ ಈ ಪ್ರಾಚೀನ ಕಾಲದಲ್ಲಿ ನೀರೂ ಒಂದು ಧಾತು ಅಂತ ನೀವು ಆಗಲೇ ಓದಿದ್ರಿ. ಭಾರತೀಯರು ಸಹ ಭಾಳ ಪ್ರಾಚೀನ ಕಾಲದಲ್ಲಿ 5 ಪಂಚಭೂತಗಳು ಇದ್ದಾವೆ ಅಂದರೆ ಅದರಲ್ಲಿ ನೀರು ಒಂದು ಪಂಚಭೂತ. ಹೈಡ್ರೋಜನಲ್ಲಿದ ಆವಿಷ್ಕಾರ ಆದಮೇಲೆ ನೀರು ಒಂದು ಧಾತು ಅನ್ನೋದು ತಿಳಿಯಿತು ವಿದ್ಯಾರ್ಥಿಗಳೇ. ಇನ್ನು ಈವರೆಗೆ ತಿಳಿದಿರುವ ಒಟ್ಟು ಧಾತುಗಳ ಸಂಖ್ಯೆ 118. ಇವುಗಳಲ್ಲಿ 9 ಧಾತುಗಳು ನಿಸರ್ಗದಲ್ಲಿ ದೊರೆಯುತ್ತವೆ ಅಂದರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಧಾತುಗಳು. ಉಳಿದವುಗಳು ಅಂದರೆ 28 ಧಾತುಗಳು ಪ್ರಯೋಗಶಾಲೆಯಲ್ಲಿ ಕೃತಕವಾಗಿ ತಯಾರಿಸಿದವು. ಇನ್ನು 1803ರಲ್ಲಿ ಇಂಗ್ಲೆಂಡಿನ ಜಾನ್ ಡಾಲ್ಟನ್ ಅಂತಕ್ಕಂಥ ಒಬ್ಬ ರಸಾಯನಶಾಸ್ತ್ರಜ್ಞ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದರು. ಆಟೋಮಿಕ್ ಥಿಯರಿಯನ್ನು ಅವರು ಜಾನ್ ಡಾಲ್ಟನ್ನು ಮಂಡಿಸಿದರು. ಇದರ ಮುಖ್ಯ ಹೇಳಿಕೆ ಏನಪ್ಪ ಅಂದರೆ, ಪರಮಾಣು ಸಿದ್ಧಾಂತದ ಹೇಳಿಕೆ ಧಾತುಗಳು ಪರಮಾಣುಗಳೆಂಬ ಸೂಕ್ಷ್ಮ ಅಭೇದ್ಯ ಕಣಗಳಿಂದಾಗಿದೆ. ಧಾತುಗಳು ಪರಮಾಣುಗಳೆಂಬ ಅತ್ಯಂತ ಸೂಕ್ಷ್ಮ ಅಭೇದ್ಯ ವಿಭಜಿಸಲು ಅಸಾಧ್ಯವಾಗಿರ್ತಕ್ಕಂಥ ಕಣಗಳಿಂದ ಆಗಿದೆ. ಮೊದಲನೇ ಪಾಯಿಂಟು. ಎರಡನೇದು, ನಿರ್ದಿಷ್ಟ ಧಾತುವಿನ ಎಲ್ಲ ಪರಮಾಣುಗಳು ಒಂದೇ ಆಕಾರ, ದ್ರವ್ಯರಾಶಿ ಮತ್ತು ಗುಣಲಕ್ಷಣ ಹೊಂದಿರ್ತವೆ. ಆದರೆ ಬೇರೆ ಧಾತುವಿನ ಪರಮಾಣುಗಳಿಗಿಂತ ಭಿನ್ನ ಆಗಿರ್ತವೆ. ಇದು ಒಂದು ಪಾಯಿಂಟ್ ಇಂಪಾರ್ಟೆಂಟು. ಒಂದೇ ಧಾತುವಿನ ಪರಮಾಣುವನ್ನು ಇನ್ನೊಂದು ಧಾತುವಿನ ಪರಮಾಣುವನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಇವರ ಪ್ರಕಾರ ಒಂದೇ ಧಾತುವಿನ ಪರಮಾಣುಗಳನ್ನು ಇನ್ನೊಂದು ಧಾತುವಿನ ಪರಮಾಣುವಾಗಿ ಪರಿವರ್ತಿಸೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಇಲ್ಲ. ಬೇರೆ ಬೇರೆ ಧಾತುಗಳ ಪರಮಾಣುಗಳು
ಪೂರ್ಣಾಂಕ ಸಂಖ್ಯೆಯ ಅನುಪಾತದಲ್ಲಿ ಸಂಯೋಗ ಹೊಂದಿ ಸಂಯುಕ್ತ ವಸ್ತುಗಳಾಗ್ತವೆ ವಿದ್ಯಾರ್ಥಿಗಳೇ. ಇನ್ನು 1897ರಲ್ಲಿ ಜೆ ಥಾಮ್ಸನ್ ನಡೆಸಿದ ವಿಸರ್ಜನಾ ನಳಿಕೆಯ ಪ್ರಯೋಗದಿಂದ ಕ್ಯಾಥೋಡ್ ಕಿರಣಗಳು ಅವುಗಳ ಲಕ್ಷಣಗಳಿಂದ ಪರಮಾಣುಗಳಲ್ಲಿ ಋಣವಿದ್ಯುತ್ ಅಂಶ ಇರುವ ಎಲೆಕ್ಟ್ರಾನುಗಳನ್ನ ಇವರು ಕಂಡುಕೊಂಡರು. ಜೆ ಥಾಮ್ಸನ್ ಆವಿಷ್ಕಾರ ಮಾಡಿದ್ದೇನು ವಿದ್ಯಾರ್ಥಿಗಳೇ? ಎಲೆಕ್ಟ್ರಾನ್, ಋಣವಿದ್ಯುತ್ ಅಂಶವನ್ನು ಹೊಂದಿರತಕ್ಕಂಥ ಎಲೆಕ್ಟ್ರಾನ್. ಇನ್ನು ಇವರು ಒಂದು ಋಣವಿದ್ಯುತ್ ಉಪಕರಣಗಳ ವಿಸರ್ಜನೆ ಅಂದರೆ ಪ್ರೋಟಾನಿನ ಆವಿಷ್ಕಾರದಲ್ಲಿ ಇವರು ಒಂದು ಪ್ರಯೋಗವನ್ನು ಮಾಡ್ತಾರೆ. ಈ ಒಂದು ಕ್ಯಾಥೋಡ್ ಕಿರಣಗಳ ಪ್ರಯೋಗವನ್ನು ಮಾಡ್ತಾರೆ. 15 ಸೆಂಟಿಮೀಟರ್ ಉದ್ದ, 3 ಸೆಂಟಿಮೀಟರ್ ವ್ಯಾಸದ ಗಾಜಿನ ವಿಸರ್ಜನಾ ನಳಿಕೆಯನ್ನು ತೆಗೆದುಕೊಂಡು ಎರಡೂ ತುದಿಗೂ ಲೋಹದ ವಿದ್ಯುತ್ ಗ್ರಹಗಳನ್ನು ಅಳವಡಿಸಬೇಕು. ನಳಿಕೆಯ ಒಳಗಿನ ಒತ್ತಡ ಕಡಿಮೆ ಮಾಡಿ ಹೆಚ್ಚಿನ ವಿಭವಾಂತರವನ್ನು ಪ್ರಯೋಗಿಸಿದಾಗ ಧನಾಗ್ರದ ತುದಿಯು ಹಸಿರು ಬೆಳಕಿನಿಂದ ಮಿನುಗಲಾರಂಭಿಸುತ್ತೆ. ಋಣಾಗ್ರದಿಂದ ಒಮ್ಮಿದ ಕಿರಣಗಳು ಗಾಜಿನ ನಳಿಕೆಯ ಮೇಲ್ಮೈಗೆ ಬಡಿದು ಹಸಿರು ಬಣ್ಣಕ್ಕೆ ಕಾರಣ ಆಗುತ್ತೆ. ಈ ಕಿರಣಗಳನ್ನೇ ನಾವು ಕ್ಯಾಥೋಡ್ ಕಿರಣಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಅದರ ಒಂದು ರಚನೆಯ ಚಿತ್ರವನ್ನು ಸಹ ನೀವು ಗಮನಿಸ್ತಾ ಇರಬಹುದು ವಿದ್ಯಾರ್ಥಿಗಳೇ. ಈ ಪರಮಾಣುವಿನಲ್ಲಿ ಕೇವಲ ಎಲೆಕ್ಟ್ರಾನ್ಗಳಷ್ಟೇ ಇದ್ದಿದ್ದರೆ ಪರಮಾಣು ವಿದ್ಯುತ್ ಅಂಶ ಹೊಂದಿರೋದಿಲ್ಲ. ಅಂದರೆ ಇದರ ಜೊತೆಗೆ ಧನವಿದ್ಯುತ್ ಅಂಶ ಹೊಂದಿರತಕ್ಕಂಥ ಇನ್ನೊಂದು ಸೂಕ್ಷ್ಮ ಕಣ ಇರಬೇಕು ಅನ್ನೋದನ್ನು ಇದರಿಂದ ತಿಳಿಯುತ್ತೆ ವಿದ್ಯಾರ್ಥಿಗಳೇ. 1886ರಲ್ಲಿ ಗೋಲ್ಡ್ಸ್ಟೀನ್ ವಿಸರ್ಜನಾ ನಳಿಕೆಯಲ್ಲಿ ರಂಧ್ರಯುತ ಋಣಾಗ್ರ ಬಳಸಿ ಪ್ರಯೋಗ ನಡೆಸ್ತಾರೆ. ಇದನ್ನು ನಾವು ಧನಾಗ್ರ ಕಿರಣಗಳ ಉತ್ಪಾದನೆಯ ಪ್ರಯೋಗ ಅಂತ ಕರಿತೀವಿ. ಋಣಾಗ್ರ ಕಿರಣಗಳು ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ ಚಲಿಸುವ ಕಿರಣಗಳನ್ನು ಪಡೆದಿರ್ತವೆ. ಈ ಋಣಾಗ್ರ ಕಿರಣಗಳು ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ ಚಲಿಸ್ತಕ್ಕಂಥ ಕಿರಣಗಳನ್ನು ಹೊಂದಿರ್ತವೆ. ಅವುಗಳು ಧನವಿದ್ಯುತ್ ಅಂಶ ಭರಿತ ಕಣಗಳಿಂದ ಆಗಿರುವುದರಿಂದ ಇವುಗಳನ್ನು ನಾವು ಧನಾಗ್ರ ಕಿರಣಗಳು ಅಂತ ಕರಿತೀವಿ. ಅವುಗಳು ಧನವಿದ್ಯುತ್ ಅಂಶ ಭರಿತ ಕಣಗಳಿಂದ ಆಗಿರೋದ್ರಿಂದ ನಾವು ಅವುಗಳನ್ನು ಧನಾಗ್ರ ಕಿರಣಗಳು ಅಂತ ಕರಿತೀವಿ. ಈ ಧನಾಗ್ರ ಕಿರಣಗಳು ಭಾರವಾದ ಕಣಗಳಾಗಿರುವುದರಿಂದ ವಿಚಲನೆಯು ಋಣಾಗ್ರ ಕಿರಣಗಳಿಗೆ ಹೋಲಿಸಿದರೆ ತುಂಬ ಕಡಿಮೆ ಆಗಿರುತ್ತೆ. ಧನಾಗ್ರ ಕಿರಣಗಳು ಭಾರವಾಗಿರ್ತಕ್ಕಂಥ ಕಣಗಳಾಗಿರೋದ್ರಿಂದ ವಿಚಲನೆಯು ಋಣಾಗ್ರ ಕಿರಣಗಳಿಗೆ ಹೋಲಿಸಿದರೆ ತುಂಬ ಕಡಿಮೆ ಆಗಿರುತ್ತೆ. ಈ ಕಣಗಳನ್ನು ಪ್ರೋಟೀನ್ ಅಂತ ಕರಿತೀವಿ. ಪ್ರೋಟೀನ್ ಆವೇಶ +1 ಒಂದು ಪ್ರೋಟೀನ್ ರಾಶಿಯು 1840 ಎಲೆಕ್ಟ್ರಾನ್ಗಳ ರಾಶಿಗೆ ಸಮವಾಗಿರುತ್ತೆ ವಿದ್ಯಾರ್ಥಿಗಳೇ. ಪರಮಾಣುವಿನಲ್ಲಿ ಪ್ರೋಟಾನ್ ಎಲೆಕ್ಟ್ರಾನ್ಗಳು ಏಕರೂಪ ಹಂಚಿಕೆ ಆಗಿದೆ ಎಂದು ಭಾವಿಸಲಾಗಿತ್ತು. 1911ರಲ್ಲಿ ರುದರ್ಫೋರ್ಡ್ ನಡೆಸಿದ ಪ್ರಯೋಗವು ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಹಂಚಿಕೆಯ ಚಿತ್ರಣವನ್ನೇ ಇದು ಬದಲಾಯಿಸಿತ್ತು. ಇದನ್ನು ನಾವು ಪರಮಾಣು ಮಾದರಿ ಅಂತ ಕರಿತೀವಿ. ಈಗ ರುದರ್ಫೋರ್ಡ್ ಪ್ರಯೋಗ ಏನಪ್ಪ ಅಂದರೆ, ಒಂದನೇದು ಧನಾವೇಶ ಕಣಗಳಾಗಿರ್ತಕ್ಕಂಥ ಆಲ್ಫಾ ಕಣವನ್ನು ಪ್ರಬಲ ವೇಗದಿಂದ ಚಿನ್ನದ ತೆಳು ಹಾಳೆಯ ಮೇಲೆ ಅಪ್ಪಳಿಸುವಂತೆ ಮಾಡಿದರು. ಹೆಚ್ಚಿನ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ಹಾದು ಹೋದವು. ಕೆಲವು ಆಲ್ಫಾ ಕಣಗಳು ಮೂಲಪಥದಿಂದ ವಿಶಾಲ ಕೋನದಲ್ಲಿ ವಿಚಲನೆ ಹೊಂದಿರುತ್ತವೆ. ಕೇವಲ ಕೆಲವು ಆಲ್ಫಾ ಕಣಗಳು ಬಂದ ದಾರಿಯಲ್ಲಿ ಹಿಂತಿರುಗುತ್ತವೆ ವಿದ್ಯಾರ್ಥಿಗಳೇ. ಇನ್ನು ಈ ಒಂದು ಪರಮಾಣು ರುದರ್ಫೋರ್ಡರ ಒಂದು ಪರಮಾಣು ರಚನೆಯ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಇನ್ನು
ರುದರ್ಫೋರ್ಡ್ ಪ್ರಯೋಗದ ನಿರ್ಣಯ ಏನಪ್ಪ ಅಂದರೆ ಧನಾವೇಶ ಕಣಗಳು ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಬಂಧಿಸಲ್ಪಟ್ಟಿದ್ದಾವೆ. ಪರಮಾಣುವಿನ ರಚನೆಯನ್ನು ಬಂದರೆ ಇದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎಂತಾರೆ. ಈ ಕೇಂದ್ರವು ಎಲೆಕ್ಟ್ರಾನುಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಇದು ಮೊದಲನೇ ಪಾಯಿಂಟ್. ಧನಾವೇಶ ಇರ್ತಕ್ಕಂಥ ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಅದು ಬಂಧಿಸಲ್ಪಟ್ಟಿದೆ. ಇದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕೇಂದ್ರವು ಎಲೆಕ್ಟ್ರಾನುಗಳಿಂದ ಸುತ್ತುವರಿದಿದೆ. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ಬೀಜ ಕೇಂದ್ರದ ಗಾತ್ರ ತುಂಬ ಚಿಕ್ಕದಾಗಿರುತ್ತೆ. ಪರಮಾಣುವಿನ ಗಾತ್ರನೇ ಜಾಸ್ತಿ ಇರುತ್ತೆ. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತ ಆಗಿರುತ್ತೆ. ಪರಮಾಣುವಿನ ಒಟ್ಟು ರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತ ಆಗಿದೆ. ಬೀಜ ಕೇಂದ್ರವು ಧನವಿದ್ಯುದಾವೇಶವನ್ನು ಹೊಂದಿದ್ದು ಪರಮಾಣುವು ಬೇರೆ ಬೇರೆ ಧಾತುಗಳಿಗೆ ಬೇರೆ ಬೇರೆ ಆಗಿರುತ್ತೆ. ವಿದ್ಯುತ್ ತಟಸ್ಥ ಪರಮಾಣುವಿನ ಬೀಜ ಕೇಂದ್ರದ ಹೊರಗಿನ ಎಲೆಕ್ಟ್ರಾನುಗಳ ಸಂಖ್ಯೆಯು ವಿದ್ಯುತ್ ತಟಸ್ಥ ಪರಮಾಣುವಿನ ಬೀಜ ಕೇಂದ್ರದ ಹೊರಗಿನ ಎಲೆಕ್ಟ್ರಾನುಗಳ ಸಂಖ್ಯೆಯು ಬೀಜ ಕೇಂದ್ರದ ಒಳಗಿನ ಧನ ವಿದ್ಯುತ್ ಅಂಶ ಕಣಗಳಿಗೆ ಅದು ಸಮನಾಗಿರುತ್ತೆ. ಇನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಈ ಪರಮಾಣುವಿನ ನ್ಯೂಕ್ಲಿಯಸ್ ರಾಶಿಯು ಪ್ರೋಟಾನುಗಳ ಒಟ್ಟು ರಾಶಿಗಿಂತ ಹೆಚ್ಚಿರುವುದು ಒಂದನೇದು. ಇದರಿಂದ ಪರಮಾಣುವಿನಲ್ಲಿ ಪ್ರೋಟಾನುಗಳ ದ್ರವ್ಯರಾಶಿಯು ಸಮನಾದ ತಟಸ್ಥ ಕಣ ಇರಬಹುದೆಂದು ರುದರ್ಫೋರ್ಡ್ ಮನಸೂಚಿಸಿದರು. ಇನ್ನು 1932ರಲ್ಲಿ ಈ ಒಂದು ಜೇಮ್ಸ್ ಚಾಡ್ವಿಕ್ ತಟಸ್ಥ ಕಣಗಳಾಗಿರ್ತಕ್ಕಂಥ ನ್ಯೂಟ್ರಾನ್ ಇರುವಿಕೆಯನ್ನು ಪ್ರಾಯೋಗಿಕವಾಗಿ ವಿತರಿಸಿದರು. ಅಂದರೆ ಇಲ್ಲಿವರೆಗೆ ನಮಗೆ ಟೀ, ಕಾಫಿ ಎಲ್ಲ ಆಯಿತು. ಈಗ ಈ ನ್ಯೂಟ್ರಾನ್ಗಳ ದ್ರವ್ಯರಾಶಿಯು ಪ್ರೋಟಾನ್ಗೆ ಸಮವಾಗಿರುತ್ತೆ ಅಂತ ಅವರು ಹೇಳಿದರು. 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ನ್ಯೂಟ್ರಾನ್ಗಳನ್ನು ಆವಿಷ್ಕಾರ ಮಾಡ್ತಾನೆ. ಆ ನ್ಯೂಟ್ರಾನ್ಗಳ ದ್ರವ್ಯರಾಶಿಯು ಪ್ರೋಟಾನ್ಗೆ ಸಮವಾಗಿರುತ್ತೆ. ವಿದ್ಯಾರ್ಥಿಗಳೇ, ಈಗ ನಾವು ಇಲ್ಲಿವರೆಗೆ ಈ ಎಲೆಕ್ಟ್ರಾನ್ಗಳನ್ನು ಜೆ ಥಾಮ್ಸನ್ ಆವಿಷ್ಕಾರ ಮಾಡಿದರು. ಪ್ರೋಟಾನ್ಗಳನ್ನು ಗೋಲ್ಡ್ ಸ್ಟೀನ್ ಮಾಡಿದರು. ಅದೇ ರೀತಿ ನ್ಯೂಟ್ರಾನ್ಗಳನ್ನು ಜೇಮ್ಸ್ ಚಾಡ್ವಿಕ್ ಆವಿಷ್ಕಾರ ಮಾಡಿದರು ಅಂತ ಪ್ರಯೋಗಗಳ ಮೂಲಕ ಕಲ್ತ್ವಿ. ಇನ್ನು ಇದರ ಮುಖ್ಯಾಂಶಗಳು: ಪರಮಾಣು ಒಂದನೇದು, ಪರಮಾಣು 3 ಮೂಲಭೂತ ಕಣಗಳಿಂದಾಗಿದೆ. ಅವುಗಳೆಂದರೆ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಈ ಪ್ರೋಟಾನ್ ಅಂತಕ್ಕಂಥದ್ದು ಧನಾವೇಶ ಭರಿತ ಕಣ, ನ್ಯೂಟ್ರಾನ್ ವಿದ್ಯುತ್ ಆವೇಶ ರಹಿತ ಕಣ, ಎಲೆಕ್ಟ್ರಾನು ಋಣ ವಿದ್ಯುತ್ ಆವೇಶ ಭರಿತ ಕಣ. ವಿದ್ಯುತ್ ತಟಸ್ಥ ಪರಮಾಣುವಿನಲ್ಲಿ ಪ್ರೋಟಾನುಗಳ ಸಂಖ್ಯೆಗೆ ಸಮನಾಗಿ ಎಲೆಕ್ಟ್ರಾನ್ಗಳು ಇರ್ತವೆ. ನ್ಯೂಟ್ರಾನುಗಳ ದ್ರವ್ಯರಾಶಿಯು ಪ್ರೋಟಾನ್ಗೆ ಸಮವಾಗಿರುತ್ತೆ. ಎಲೆಕ್ಟ್ರಾನುಗಳ ದ್ರವ್ಯರಾಶಿಯನ್ನು ನಿರ್ಲಕ್ಷಿಸುವಷ್ಟು ಕಡಿಮೆ ಇರುತ್ತೆ. ವಿದ್ಯಾರ್ಥಿಗಳೇ, ಇನ್ನು ಪರಮಾಣು ಸಂಖ್ಯೆ, ಆಟೋಮಿಕ್ ನಂಬರ್ ಅಂತ ಅಂದರೆ ಪರಮಾಣುವಿನಲ್ಲಿ ಇರತಕ್ಕಂಥ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಇದನ್ನು Z ಅಕ್ಷರದಿಂದ ಸೂಚಿಸ್ತೀವಿ. ಇನ್ನು ಪರಮಾಣು ರಾಶಿ ಸಂಖ್ಯೆ ಅಂದರೆ ಪರಮಾಣುವಿನಲ್ಲಿ ಇರತಕ್ಕಂಥ ಒಟ್ಟು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತವನ್ನು ನಾವು ಪರಮಾಣು ರಾಶಿ ಸಂಖ್ಯೆ ಅಂತ ಸೂಚಿಸ್ತೀವಿ. ಇದನ್ನು A ಅಕ್ಷರದಿಂದ ಸೂಚಿಸ್ತೀವಿ. ಈಗ 1913ರಲ್ಲಿ ನೀಲ್ಸ್ ಬೋರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಪರಮಾಣು ಮಾದರಿಯನ್ನು ಪ್ರಸ್ತುತಪಡಿಸ್ತಾರೆ. ಪರಮಾಣು ಬೀಜ ಕೇಂದ್ರದ ಸುತ್ತ ಎಲೆಕ್ಟ್ರಾನ್ಗಳು ನಿರ್ದಿಷ್ಟವಾದ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ ಅಂತ ಇವರು ಹೇಳಿದರು. ಈ ಪಥಗಳನ್ನು ನಾವು ಕಕ್ಷೆಗಳು ಅಂತ ಕರೆದರು. ಇವರು ಬೀಜ ಕೇಂದ್ರದ ಅತ್ಯಂತ ಸಮೀಪ ಪ್ರಥಮ ಕಕ್ಷೆ ಕೆ ಆದರೆ ಉಳಿದವು L, M, N, O. ಪ್ರತಿಯೊಂದು ಕಕ್ಷೆಯು
ಗರಿಷ್ಠ 2n² ಎಲೆಕ್ಟ್ರಾನನ್ನು ಹೊಂದಿರ್ತವೆ. ಅದಕ್ಕೆ ನಾವು K=2n² ಅಂದರೆ 2 × 1² ಅಂದರೆ K ಕವಚದ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆ 2, ಅದೇ ರೀತಿ Lದು 8, Mದು 18, Nದು 32. ಈ ರೀತಿ ಅದು ದ್ವಿಗುಣಿತವಾಗಿ ಆಗುತ್ತೆ ಅನ್ನೋದನ್ನು ನೀಲ್ಸ್ ಬೋರ್ ಅವರು ತಿಳಿಸಿದರು. ಈ ಒಂದು ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿಯನ್ನು ಗಮನಿಸಿದರೆ ನೀವು ಈ ಒಂದು ಪರಮಾಣುವಿನ ಬೀಜಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತವೆ. ಆ ಬೀಜಕೇಂದ್ರದ ಸುತ್ತ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಎಲೆಕ್ಟ್ರಾನುಗಳು ಪರಮಾಣುವಿನಲ್ಲಿ ಯಾವ ರೀತಿ ಹಂಚಿಕೆ ಆಗಿರುತ್ತೆ ಪರಮಾಣುಗಳನ್ನು ತೋರಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಪರಮಾಣುವಿನ ಒಂದು ಚಾರಿತ್ರಿಕ ಹಿನ್ನೆಲೆ, ಪರಮಾಣುವಿನ ಪರಿಕಲ್ಪನೆ, ಇನ್ನು ಅಣುವಿನ ಪರಿಕಲ್ಪನೆ, ಧಾತುಗಳ ಪರಿಕಲ್ಪನೆ, ಜಾರ್ಜ್ ಡಾಲ್ಟನ್ನರ ಪರಮಾಣು ಸಿದ್ಧಾಂತ, ಅದೇ ರೀತಿ ಜೆ ಥಾಮ್ಸನ್ನರ ಋಣಾಗ್ರ ಕಿರಣಗಳ ಆವಿಷ್ಕಾರ, ಇನ್ನು ಗೋಲ್ಡ್ಸ್ಟೀನ್ರವರ ಧನಾಗ್ರ ಕಿರಣಗಳ ಆವಿಷ್ಕಾರ, ಇನ್ನು ರುದರ್ಫೋರ್ಡ್ ಅವರ ಆಲ್ಫಾ ಕಿರಣಗಳ ಹೊರಸೂಸುವಿಕೆಯ ಪ್ರಯೋಗ, ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ, ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಇವುಗಳನ್ನು ಕುರಿತು ಈ ದಿನ ಸವಿಸ್ತಾರವಾಗಿ ಚರ್ಚಿಸಿದ್ದೇವೆ ಮಕ್ಕಳೇ. ಧನ್ಯವಾದ.